ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಾಗೂ ನನ್ನ ಪ್ರೀತಿಯ ಕನ್ನಡ ಕಣ್ಮಣಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಬಾಗಿಲ ಮುಂಬಾಗಿಲು ಅಥವಾ ಮೇನ್ ಡೋರ್ ಅಂತ ದ್ವಾರ ಬಾಗಿಲು ಅಂತ ಏನು ಕರಿತೀವಿ ಅಲ್ಲಿ ಎಲ್ಲಿ ಏನನ್ನ ಇಟ್ಟರೆ ನಿಮಗೆ ಅದೃಷ್ಟ ಎಲ್ಲ ಬದಲಾಗುತ್ತದೆ ಎನ್ನುವುದರ ಬಗ್ಗೆ ನೋಡೋಣ ಇವತ್ತು. ಅದಕ್ಕಿಂತ ಮೊದಲು ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನೀವು ಎಷ್ಟು ಕಷ್ಟ ಮತ್ತು ಕಾರ್ಪಣ್ಯಗಳು ಏನು ಮಾಡಿದ್ರು ನಿಮಗೆ ಕಷ್ಟಗಳೇ ಪರಿಹಾರ ಆಗ್ತಾ ಇಲ್ಲ, ಮನೆಯಲ್ಲಿ ಏನೋ ಒಂಥರ ಟೆನ್ಷನ್ನು, ಮನೆ ಕಟ್ಟಿರ್ತೀರ, ಹೊಸ ಮನೆ ಇರುತ್ತೆ, ಗೃಹ ಪ್ರಿಪರೇಷನ್ ಮಾಡಿರ್ತೀರ, ಎಲ್ಲ ಇದೆ, ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ. ಆಗ ಏನು ಮಾಡಬೇಕು? ಮನೆಯಲ್ಲಿ ಯಾರು ಹೊಂದಾಣಿಕೆ ಇಲ್ಲ, ನಿಮ್ಮ ಮನೆಯಲ್ಲೇ ನಿಮಗೆ ಕಿತ್ತಾಟ ಆಡ್ತಾ ಇದ್ದೀರಾ, ನಿಮಗೆ ಯಾವುದೇ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಸ್ನೇಹಿತರು ನಮ್ಮ ಕಷ್ಟನ ಕೇಳ್ತಾ ಇಲ್ಲ, ನಮ್ಮ ಸಂಬಂಧಿಕರು ನೆಂಟರು ಅಂತ ಏನು ಕರಿತೀವಿ ಅವ್ರು ಯಾರು ನಮ್ಮನ್ನ ಸ್ಪಂದಿಸ್ತಾ ಇಲ್ಲ, ನಮ್ಮ ಕಷ್ಟಕ್ಕೆ ಏನು ಮಾಡಿದ್ರು ಉದ್ಧಾರ ಆಗ್ತಾ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿರ್ತೀರ, ನೆಮ್ಮದಿ ಇರಲ್ಲ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ನಡವಳಿಕೆ ಇಲ್ಲ, ಎಲ್ಲರೂ ಬೈತಾರೆ, ಎಲ್ಲರಿಗೂ ನಮ್ಮ ಕಂಡ್ರೆ ಆಗಲ್ಲ, ಹೊಟ್ಟೆವರಿ ಪಡ್ತಾರೆ, ಅಸೂಯೆ ಪಡ್ತಾರೆ. ಮತ್ತು ನಮಗೆ ಈ ಕೃಷಿ ಮತ್ತು ಕೃಷಿನಲ್ಲಿ ನೀವು ಜಮೀನಲ್ಲಿ ನೀವು ಕೃಷಿ ಕಾರ್ಯಗಳನ್ನ ಮಾಡ್ತೀರಾ, ಅಲ್ಲಿ ನಿಮಗೆ ಲಾಭಗಳಿಲ್ಲ, ನೀವು ಹಾಕಿದ್ದೆಲ್ಲ ನಿಮಗೆ ನಷ್ಟ ಆಗ್ತಾ ಇದೆ, ನಿಮ್ಮ ಬೆಳೆ ಬರ್ತಾ ಇಲ್ಲ, ಬೆಳೆ ಇಲ್ಲ ಅಂದರೆ ನಿಮಗೆ ಊಟ ಇಲ್ಲ ಅಂದರೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ಈ ರೀತಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಮತ್ತು ವಿದ್ಯೆ ಹತ್ತುತ್ತಾ ಇಲ್ಲ, ಅದು ಕೆಲಸಗಳು ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀರಾ, ಸರ್ಚ್ ಮಾಡ್ತಾ ಇದ್ದೀರಾ, ಎಲ್ಲ ಆಗ್ತಾ ಇದೆ, ಕೆಲಸ ಸಿಗ್ತಾ ಇಲ್ಲ. ಈ ಥರ ಎಲ್ಲ ಸಮಸ್ಯೆಗಳಿಗಾಗಿ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ನೀವು ಮನೆಯ ದ್ವಾರ ಬಾಗಿಲಿನ ಮೇಲೆ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಅಥವಾ ಅರಿಶಿಣದ ಬಟ್ಟೆಯಲ್ಲಿ, ಅರಿಶಿಣದ ಕಲರ್ ನೋಡಿ, ಇದು ಆರೆಂಜ್ ಕಲರ್ ಇದೆ, ಇದು ಕೇಸರಿ ಕಲರ್ ಅಂತ ಕರಿತೀವಿ ಇದಕ್ಕೆ. ಇದೇ ರೀತಿಯ ನಿಮಗೆ ಅರಿಶಿಣದ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆಯಷ್ಟು ಅಥವಾ ಒಂದು ಇಡಿಯಷ್ಟು, ಎರಡರಲ್ಲಿ ಎಷ್ಟು ಯಾವ್ದಾರು ಹಾಕಿ ಅದನ್ನು ನೀವು ಕಟ್ಬಿಟ್ಟು ನಿಮ್ಮ ಮೇನ್ ಡೋರ್ ಅಂತ ಏನು ಹೇಳ್ತೀರಾ, ದ್ವಾರ ಬಾಗಿಲು ಅಂತ ಹೇಳಿದ್ರೆ ಅಲ್ಲಿ ಕಟ್ಟಿದ್ದೇ ಆದರೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ, ನಿಮ್ಮ ಎಲ್ಲ ಕಷ್ಟಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ, ದಾರಿದ್ರ್ಯತೆ ಬರಲ್ಲ. ಅರಿಶಿಣ ಅಂದನೇ ಗುರು ನೋಡಿ. ನಿಮಗೆ ಮಾಂಗಲ್ಯ ಧಾರಣೆ ಮಾಡಬೇಕಾದ್ರೂ ಕೂಡ ನಿಮಗೆ ಅರಿಶಿಣದ ಕೊನೆಯಿಂದನೇ ಮಾಡ್ತಾರೆ. ಯಾಕೆ? ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮರಾಗಬೇಕು ಫಸ್ಟ್ ನಾವು. ಗುರುವನ್ನು ನಂಬಬೇಕು, ದೇವರನ್ನು ನಂಬಿ ಎಲ್ಲ ಕೆಲಸಗಳು ನಿಮಗೆ ಸುಸೂತ್ರವಾಗಿ ಆಗುತ್ತದೆ. ಹಾಗಾಗಿ ನೀವು ಆ ನಂತರ ಆ ಸಂದರ್ಭದಲ್ಲಿ ಅದನ್ನು ಪ್ರತಿನಿತ್ಯ ಪೂಜಿಸ್ಕೊಂಡು ಬನ್ನಿ. ಒಂದು ಚಿಟಿಕೆಯ ನಿಮ್ಮ ಕೈಲಾದರೆ ಅಥವಾ ನಿಮ್ಮ ಕೈಲಿದ್ದು ಒಂದು ಹಿಡಿಯಷ್ಟು ಒಂದು ಅರಿಶಿಣದ ಬಟ್ಟೆಯಲ್ಲಿ ಹಚ್ಚಿ ಕಟ್ಟಿಬಿಟ್ಟು ಅದನ್ನು ದ್ವಾರ ಬಾಗಿಲಿಗೆ ನೀವು ನೇತಾಕುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೂಡ ಸಿಗುತ್ತದೆ. ಅದರ ಜೊತೆಗೆ ನೀವು ಸ್ವಸ್ತಿಕ್ ಚಿಹ್ನೆಯನ್ನ ಬಾಗಿಲನ್ನು ಆ ಕಡೆ ಎಡಭಾಗ ಮತ್ತು ಬಲಭಾಗದಲ್ಲಿ ಸ್ವಸ್ತಿಕ್ ಮತ್ತು ಓಂ ಚಿಹ್ನೆಗಳನ್ನು ಬರೆಯುವುದರಿಂದಲೂ ಕೂಡ ನಿಮಗೆ ಅದನ್ನು ಕೂಡ ಅರಿಶಿಣದಲ್ಲೇ ಬರೀಬೇಕು. ಯಾವತ್ತು ತಿಳ್ಕೊಳ್ಳಿ, ಅರಿಶಿಣದಿಂದನೇ ಓಂ ಅಂತ ಬರೀಬೇಕು, ಅರಿಶಿಣದಿಂದನೇ ಸ್ವಸ್ತಿಕ್ ಚಿಹ್ನೆಯಿಂದ ಬರಿಬೇಕು. ನೋಡಿ, ಹಿಂಗೆ ಬರೆದ್ಬಿಟ್ಟು ಹಿಂಗೆ ಬಂದರೆ 4 ಚುಕ್ಕಿನ ಕುಂಕುಮದಿಂದ ಇಡಿ, ಸುತ್ತ 4 ಚುಕ್ಕಿ ಕುಂಕುಮದಿಂದ ಇಡಿ, ಅರಿಶಿಣದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ಆವಾಗ ನಿಮ್ಮ ಮನೆಯಲ್ಲಿ ಯಾವ ದಾರಿದ್ರ್ಯತೆಯೂ ನಿಮ್ಮ ಮನೆಗೆ ಬರೋದಿಲ್ಲ, ಯಾವ ವಾಸ್ತುವಿನ ದೋಷ ಕೂಡ ನಿಮ್ಮ ಮನೆಗೆ ಬರೋದಿಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ವಿಷಯ, ದಯಮಾಡಿ ಯಾರು ಜಾಲಿ ಮರವನ್ನು ಹೊಸಲಿಗೆ ಹಾಕಬೇಡಿ. ಜಾಲಿ ಮರವನ್ನು ಹೊಸಲಿಗೆ ಹಾಕುವುದು ದಾರಿದ್ರ್ಯತವನ್ನು ತಂದುಕೊಡುತ್ತೆ. ಜಾಲಿ ಮರ ಇತ್ತು, ಒಂದು ಗುಬ್ಳಿ ಮರ ಇತ್ತು, ಅದನ್ನು ಕಡ್ಕೊಂಡು ಗುಬ್ಳಿ ಮರ ಆ ಮುಳ್ಳಿನ ಮರವನ್ನು ಹಾಕಬೇಡಿ, ಕೆಳಗಡೆ ಹೊಸಲಿಗೆ ಎಂದು ಹಾಕಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಶಾಸ್ತ್ರ ಸಿದ್ಧಾಂತವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ದಯಮಾಡಿ ತಮ್ಮಲ್ಲಿ ಕೇಳ್ಕೊತೀನಿ.